ಸಮೀರಾ ಮದುವೆಯಾಗಿ ಮಂಜುನಾಥ್ ಅವರ ಹಳ್ಳಿಯ ಮನೆಗೆ ಬಂದಳು. ಹಳ್ಳಿಯ ಮನೆಯ ವಾತಾವರಣ ಹಬ್ಬದಿಂದ ತುಂಬಿದ್ದರೂ ಮನೆಯ ಯಜಮಾನಿ ಅತ್ತೆ ಸೀತಮ್ಮನವರ ಕಟ್ಟುನಿಟ್ಟಿನ ಮೌನ ಮತ್ತು ತೀಕ್ಷ್ಣ ನೋಟವು ಹೊಸ ಸೊಸೆ ಸಮೀರಾಳ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಮತ್ತು ಉದ್ವಿಗ್ನತೆಯನ್ನು ಸೃಷ್ಟಿಸಿತ್ತು. ಮದುವೆಯಾದ ಮೊದಲ ದಿನಗಳಿಂದಲೇ ಸಮೀರಾ ಸೀತಮ್ಮನವರ ಕಣ್ಗಾವಲಿನಲ್ಲಿ ಪ್ರತಿ ಹೆಜ್ಜೆಯನ್ನೂ ಇಡಬೇಕಾಯಿತು. ಸೀತಮ್ಮನವರು ಮನೆಗೆಲಸದ ಪ್ರತಿಯೊಂದು ಸಣ್ಣ ಅಂಶವನ್ನು ಪರಿಶೀಲಿಸುತ್ತಿದ್ದರು. ಸಮೀರಾ ತರಕಾರಿ ಹೆಚ್ಚುವಾಗಲಿ ಅಡುಗೆ ಮಾಡುವಾಗಲಿ ಸೀತಮ್ಮನವರು ತಕ್ಷಣ ಮಧ್ಯಪ್ರವೇಶಿಸಿ ಇದು ಸರಿಯಿಲ್ಲ, ಹೀಗೆ ಮಾಡಬೇಕು ಎಂದು ತಿದ್ದುತ್ತಿದ್ದರು. ಈ ನಿರಂತರ ಟೀಕೆ ಮತ್ತು ಮೌನದಿಂದಾಗಿ ಸಮೀರಾಳ ಹೃದಯದಲ್ಲಿ ಭಯ ಮನೆ ಮಾಡಿತ್ತು. ಅತ್ತೆಗೆ ಕೋಪ ಬಾರದಂತೆ ಅವಳು ದಣಿದರೂ ಯಾವುದೇ ಮೆಚ್ಚುಗೆ ಇಲ್ಲದೆ ಕಷ್ಟಪಟ್ಟು ದುಡಿಯುತ್ತಿದ್ದಳು. ಒಂದು ದಿನ ನಿರಂತರ ಕೆಲಸದ ನಡುವೆ ಒದ್ದೆಯಾಗಿದ್ದ ಅಡುಗೆ ಮನೆಯ ನೆಲದ ಮೇಲೆ ಸಮೀರಾ ಜಾರಿ ಬಿದ್ದು ಗಾಯ ಮಾಡಿಕೊಂಡಳು. ಆಕೆಯ ಆತಂಕದ ಕೂಗು ಕೇಳಿ ಓಡಿಬಂದ ಸೀತಮ್ಮನವರು ನೋವಿನಿಂದ ಅಳುತ್ತಿದ್ದ ಸೊಸೆಯನ್ನು ಕಂಡಾಗ ಅವರ ಕಠಿಣ ಮುಖಭಾವ ತಕ್ಷಣ ಮಮತೆಯಿಂದ ಬದಲಾಯಿತು. ಆಕೆ ಸಮೀರಾಳನ್ನು ನಿಧಾನವಾಗಿ ಎತ್ತು ಗಾಯಕ್ಕೆ ಔಷಧಿಯನ್ನು ಹಚ್ಚುತ್ತಾ ಮಗ, ನೋವಾಯ್ತೆ ಎಂದು ವಾತ್ಸಲ್ಯದಿಂದ ಕೇಳಿದರು. ಸೀತಮ್ಮನವರ ಆ ಮೊದಲ ಪ್ರೀತಿಯ ಸ್ಪರ್ಶಕ್ಕೆ ಸಮೀರಾಳ ಮನಸ್ಸಿನಲ್ಲಿದ್ದ ಕಟ್ಟೆ ಒಡೆದುಹೋಯ್ತು. ಅಳುತ್ತಲೇ ನಿಂಗೆ ಕೋಪ ಬಾರದಂತೆ ನಾನು ಹೆದರಿತ್ತಿದ್ದೆ ಎಂದು ತನ್ನ ಮನಸ್ಸಿನ ಭಾರವನ್ನು ಹೊರಹಾಕಿದಳು. ಸಮೀರಾಳ ಈ ಮುಗ್ಧ ಮತ್ತು ನೋವಿನ ಮಾತುಗಳು ಸೀತಮ್ಮನವರಿಗೆ ಆಘಾತವನ್ನುಂಟು ಮಾಡಿ ತಮ್ಮ ಕಠಿಣ ನಡತೆಯ ಬಗ್ಗೆ ಅಪರಾಧಿ ಭಾವನೆ ಮೂಡಿತು. ಆ ರಾತ್ರಿ ಸೀತಮ್ಮನವರು ಸಮೀರಾಳ ಪಕ್ಕದಲ್ಲಿ ಕುಳಿತು ಮೃದುವಾಗಿ ಆಕೆಯ ಕೈ ಹಿಡಿದು ಇನ್ಮುಂದೆ ನೀನು ನನ್ನ ಸೊಸೆಯಲ್ಲ, ನನ್ನ ಮಗಳಾಗಿ ಇರ್ತೀಯಾ ಎಂದು ಕೇಳಿದರು. ಸಮೀರಾಳ ಕಣ್ಣುಗಳು ಆನಂದ ಭಾಷ್ಪಗಳಿಂದ ತುಂಬಿದವು. ಅವಳು ತಲೆಯಾಡಿಸಿ ಅತ್ತೆಯನ್ನು ತಬ್ಬಿಕೊಂಡಳು. ಈ ಘಟನೆಯ ನಂತರ ಅವರ ಸಂಬಂಧ ಸಂಪೂರ್ಣವಾಗಿ ಬದಲಾಯಿತು. ಅವರು ಅಡುಗೆ ಮನೆಯಲ್ಲಿ ಒಟ್ಟಿಗೆ ನಗುತ್ತಾ ಹಳೆಯ ಸಂಪ್ರದಾಯ ಮತ್ತು ಹೊಸ ಪಾಕವಿಧಾನಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಡುತ್ತಾ ಸಂತೋಷದಿಂದ ಸಮಯ ಕಳೆಯಲು ಶುರು ಮಾಡಿದರು. ಹಳ್ಳಿಯ ಜನರೆಲ್ಲರೂ ಅವರ ಈ ಹೊಸ ಪ್ರೀತಿಯ ಬಂಧವನ್ನು ನೋಡಿ ಹೆಮ್ಮೆಪಟ್ಟರು.